ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಪ್ರತಿನಿತ್ಯ ನಾವು ತಿನ್ನೋ ಊಟದಲ್ಲಿ ಯಾವುದಾದ್ರೂ ಒಂದು ರೀತಿಯ ಸಾಂಬಾರು ಅಥವಾ ಪಲ್ಯ, ಗೊಜ್ಜು ಏನಾದರೂ ಒಂದನ್ನು ಮಾಡ್ಕೊಂಡಿರ್ತೀವಿ. ಬಟ್ ಒಂದೇ ರೀತಿಯ ಪಲ್ಯ, ಗೊಜ್ಜು, ಸಾಂಬಾರನ್ನ ಟೇಸ್ಟ್ ಮಾಡಿ ಬೇಜಾರಾಗಿತ್ತು ಅಂತ ಅಂದರೆ ಈ ಒಂದೊಳ್ಳೆ ಗೊಜ್ಜನ್ನ ಮಾಡಿಕೊಂಡು ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಈ ಗೊಜ್ಜನ್ನ ನಾವು ಚಪಾತಿ, ಪೂರಿ, ರೊಟ್ಟಿ, ಅನ್ನ ಯಾವುದ್ರ ಜೊತೆನಾದರೂ ಕೂಡ ಬಳಸ್ಕೋಬೋದು. ಹಾಗಾದರೆ ತಡ ಮಾಡೋದು ಬೇಡ, ಈ ಗೊಜ್ಜನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನಾನು ಈ ಗೊಜ್ಜನ್ನು ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿಕಾಯಿನ ಬಳಸ್ಕೊಂಡು ಮಾಡ್ಕೋತಾ ಇದ್ದೀನಿ. ಒಂದೇ ರೀತಿಯ ಮಸಾಲಾನ ರುಬ್ಬಿ ಮಾಡ್ಕೊಳ್ಳೋ ಬದಲು ಒಂದು ರೀತಿ ಡಿಫ್ರೆಂಟಾಗಿ ನಾವು ಮಸಾಲಾನ ರೆಡಿ ಮಾಡಿಕೊಂಡು ಈ ಗೊಜ್ಜನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಮೊದಲಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಟೊಮೊಟೊನ ಇಷ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ, ಏಕೆಂದರೆ ಇದು ಒಗ್ಗರಣೆಗೆ. ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಬೇಕಾದಂಥ ಮಸಾಲ ಐಟಮ್ಗಳೆಲ್ಲನೂ ಬಿಸಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಇಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಸೋಂಪು, ಗಸಗಸೆ, 1-2 ಇಂಚು ಚಕ್ಕೆ ಮತ್ತು ಲವಂಗ 3-4, ಒಂದು ಏಲಕ್ಕಿ, ಸ್ವಲ್ಪ ಮೆಣಸು ಅಂದರೆ 1 ಟೇಬಲ್ ಸ್ಪೂನಷ್ಟು ಮೆಣಸು ಮತ್ತು 2-3 ಟೇಬಲ್ ಸ್ಪೂನಷ್ಟು ಧನಿಯಾನ ಕೂಡ ಹಾಕಿ ಮತ್ತು ಅದಕ್ಕೇ ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಅದನ್ನು ಹುರ್ಕೋತಾ ಇದ್ದೀನಿ. ಹುರಿದ ನಂತರ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ, 1-2 ಇಂಚು ಶುಂಠಿ ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡು ನೆಕ್ಸ್ಟು ನಾವೇನು ಹುರ್ಕೊಂಡಿದ್ವಲ್ಲ ಅದು ತಣ್ಣಗಾದ ನಂತರ ಅದನ್ನು ಕೂಡ ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಅದು ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನಾವು ಯೂಸ್ವಲಿ ಕ್ಯಾಪ್ಸಿಕಮ್ನ ಪಲಾವ್ ಮಾಡಿದಾಗ ಇಲ್ಲಾಂದರೆ ಏನಾದರೂ ಬೇಳೆ ಸಾಂಬಾರು ಮಾಡಿದಾಗ ಬಳಸ್ಕೊತೀವಿ. ಯಾರು ಜಾಸ್ತಿಯಾಗಿ ಗೊಜ್ಜು ಅಥವಾ ಗ್ರೇವಿನ ಮಾಡ್ಕೊಳ್ಳಲ್ಲ. ಈ ಒಂದೊಳ್ಳೆ ರೀತಿಯ ಗೊಜ್ಜನ್ನ ಮಾಡ್ಕೊತು ಅಂತ ಅಂದರೆ ಚಪಾತಿ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತು ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ, ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ಮೆತ್ತಗಾಗೋ ರೀತಿ ಹುರ್ಕೊಂಡ ನಂತರ ನೆಕ್ಸ್ಟ್ ನಾನು ಇದಕ್ಕೆ ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ 2-3 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಕೂಡ ತುಂಬಾ ಸಾಫ್ಟ್ ಆಗಬೇಕು. ನಾವೇನು ಒಗ್ಗರಣೆಗೆ ಹಾಕ್ಕೊಂಡಿದ್ವಿ ಎಲ್ಲ ಐಟಮ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಅತಿ ತೆಳುನೂ ಬೇಡ, ಅತಿ ಗಟ್ಟಿನೂ ಬೇಡ. ನಾವು ಗೊಜ್ಜಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಸಾಕು. ಈ ಒಂದು ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಸಮಯ ಏನೂ ಬೇಕಾಗಿಲ್ಲ. ಕಡಿಮೆ ಸಮಯದಲ್ಲೇ ತುಂಬ ರುಚಿಯಾದಂಥ ಒಂದೊಳ್ಳೆ ಕ್ಯಾಪ್ಸಿಕಮ್ ಗೊಜ್ಜನ್ನ ಮಾಡ್ಕೋಬೋದು. ಮನೆಯಲ್ಲೇ 1-2 ಕ್ಯಾಪ್ಸಿಕಮ್ ಇತ್ತು ಅಂತ ಅಂದರೆ ರೊಟ್ಟಿಗೋ ಚಪಾತಿಗೋ ಆಗುವಂಗೆ ನಾವು ಅಲ್ಲಿ ಅತಿ ಬೇಗನೆ ನಾವು ಒಂದು ಗೊಜ್ಜನ್ನ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ ಒಂದು 5-10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಲ್ಲ ಎಷ್ಟು ಚೆನ್ನಾಗಿ ಬೆಂದು ಮೇಲ್ಗಡೆ ಎಣ್ಣೆ ಬಿಟ್ಕೊಂಡಿದೆ ಅಂತ. ಈ ರೀತಿ ಬೇಯಿಸ್ಕೊಂಡ್ರೆ ಒಂದು ಪರ್ಫೆಕ್ಟ್ ಆದಂಥ ಕ್ಯಾಪ್ಸಿಕಮ್ ಗೊಜ್ಜು ರೆಡಿಯಾಗಿ ಹೋಗುತ್ತೆ. ಈ ಚಳಿಲಂತೂ ಚಪಾತಿ ರೊಟ್ಟಿಗೆ ಒಂದೊಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ಒಂದು ಕ್ಯಾಪ್ಸಿಕಮ್ ಗೊಜ್ಜು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ನ ಮಾಡಿ. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.